ವೆಲ್ಕಮ್ ಬ್ಯಾಕ್. ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ನಡೆದಂತಹ ದುರಂತ 11 ಜನ ಉಸಿರು ಚೆಲ್ಲಿದ್ದಾರೆ. ಈಗಾಗಲೇ ಸರ್ಕಾರ 10 ಲಕ್ಷ ರೂಪಾಯಿ ಪರಿಹಾರವನ್ನು ಹೆಚ್ಚಿಸಿ 25 ಲಕ್ಷ ರೂಪಾಯಿಯನ್ನು ನಿನ್ನೆ ಘೋಷಣೆ ಮಾಡಿದೆ. ಈ ಪರಿಹಾರದ ಮೊತ್ತವನ್ನು ಹೆಚ್ಚಿಸೋದಕ್ಕೆ ಕಾರಣ ಏನು ಗೊತ್ತಾ? ಹಾಗಾದರೆ ಸರ್ಕಾರಕ್ಕೆ ಮಾನವ ಹಕ್ಕುಗಳ ಆಯೋಗ ಮಧ್ಯಂತರ ಶಿಫಾರಸನ್ನು ಮಾಡಿದೆ ಅಂತ. ಮೃತರ ಕುಟುಂಬಕ್ಕೆ 25 ಲಕ್ಷ ರೂಪಾಯಿ ಪರಿಹಾರ ಕೊಡಬೇಕು ಅಂತ ಹೇಳಿ ಶಿಫಾರಸು ಮಾಡಿತ್ತು. ಗಾಯಾಳುಗಳಿಗೆ ವೈದ್ಯಕೀಯ ನೆರವನ್ನು ಕೂಡ ನೀವು ಕೊಡಬೇಕು ಅಂತ ಸೂಚನೆ ಕೊಟ್ಟಿದೆ. 10 ಲಕ್ಷ ರೂಪಾಯಿ ಕೊಟ್ಟುಬಿಟ್ಟು ರಾಜ್ಯ ಸರ್ಕಾರ ಕೈ ತೊಳ್ಕೊಂಡ್ಬಿಟ್ಟಿತ್ತು. ಪ್ರಕರಣವನ್ನು ಗಂಭೀರವಾಗಿ ಮಾನವ ಹಕ್ಕುಗಳ ಆಯೋಗ ಕನ್ಸಿಡರ್ ಮಾಡಿದೆ. ಮಾನವ ಹಕ್ಕುಗಳ ಆಯೋಗದ ಚಾಟಿಗೆ ಹೆಚ್ಚುವರಿಯಾಗಿ 15 ಲಕ್ಷ ರೂಪಾಯಿ ಪರಿಹಾರವನ್ನು ರಾಜ್ಯ ಸರ್ಕಾರ ಕೊಟ್ಟಿದೆ. ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಕಾಲ್ತುಳಿತದ ಪ್ರಕರಣ. ನಾವೆಲ್ಲ ಏನು ಅಂದ್ಕೊಂಡ್ಬಿಟ್ಟಿದ್ವಿ ಅಂದರೆ ರಾಜ್ಯ ಸರ್ಕಾರಕ್ಕೆ ಮನವರಿಕೆ ಆಗಿಬಿಡ್ತು. ವಿಪಕ್ಷಗಳು ಮಾಡಿದಂತಹ ಟೀಕೆ, ವಿಪಕ್ಷಗಳು ಮಾಡಿದಂತಹ ಆರೋಪಗಳಿಗೆ ಬೆದರಿ ರಾಜ್ಯ ಸರ್ಕಾರ 15 ಲಕ್ಷ ರೂಪಾಯಿ ಹೆಚ್ಚುವರಿಯಾಗಿ ಕೊಡ್ತಾ ಇದೆ ಅಂದ್ಕೊಂಡಿದ್ವಿ. ಬಟ್ ಅಸಲಿಯತ್ತೇ ಬೇರೆ. ಮಾನವ ಹಕ್ಕುಗಳ ಆಯೋಗ ಶಿಫಾರಸು ಮಾಡಿದ್ದಕ್ಕೆ ರಾಜ್ಯ ಸರ್ಕಾರ 15 ಲಕ್ಷ ರೂಪಾಯಿಯನ್ನು ಹೆಚ್ಚುವರಿಯಾಗಿ ಪರಿಹಾರವಾಗಿ ಕೊಡ್ತಾ ಇರುವಂಥದ್ದು. ಮೊದಲು 10 ಲಕ್ಷ ರೂಪಾಯಿ ಘೋಷಣೆ ಮಾಡಿದರು. ಅದಾದಮೇಲೆ ದೊಡ್ಡ ಮಟ್ಟದ ಆಕ್ರೋಶ ವ್ಯಕ್ತವಾಗಿತ್ತು. ವಿಪಕ್ಷಗಳು ಕೂಡ ಇದೇ ವಿಚಾರವನ್ನು ಇಟ್ಕೊಂಡು ಟೀಕೆ ಟಿಪ್ಪಣಿಗಳನ್ನು ಮಾಡಿದ್ವು. ಈಗ ಗೊತ್ತಾಗ್ತಾ ಇರುವಂತಹ ವಿಚಾರ, ಮಾನವ ಹಕ್ಕುಗಳ ಆಯೋಗ ರಾಜ್ಯ ಸರ್ಕಾರಕ್ಕೆ ಸೂಕ್ಷ್ಮವಾಗಿ ಸೂಚನೆ ಕೊಟ್ಟಿತ್ತಂತೆ. ನೀವು ಕೊಟ್ಟಿರುವಂತಹ ಪರಿಹಾರ ಇದೆಯಲ್ಲ, ಅದು ಸಾಕಾಗಲ್ಲ, 25 ಲಕ್ಷ ರೂಪಾಯಿ ಕೊಡಿ. ಮಕ್ಕಳನ್ನು ಕಳ್ಕೊಂಡಿದ್ದಾರೆ, ಅವರೆಲ್ಲರೂ ಕೂಡ ಯೂತ್ಸು, ಮನೆಗೆ ಆಧಾರರಾಗಿದ್ದವರು. ಅದರ ಜೊತೆಗೆ ಗಾಯಾಳುಗಳಿಗೂ ಕೂಡ ಸೂಕ್ತ ಟ್ರೀಟ್ಮೆಂಟನ್ನು ನೀವು ಕೊಡಿಸ್ಬೇಕು ಅನ್ನುವಂತಹ ಸೂಚನೆಯನ್ನು ಕೊಟ್ಟಿತ್ತು ಅನ್ನೋದು ಗೊತ್ತಾಗ್ತಾ ಇದೆ. ಆ ಪತ್ರದ ಪ್ರತಿ ಕೂಡ ಪಬ್ಲಿಕ್ ಟಿವಿಗೆ ಸಿಕ್ಕಿರುವಂಥದ್ದು. ಅದನ್ನು ಸ್ಕ್ರೀನ್ ಮೇಲೂ ಕೂಡ ನೀವು ಗಮನಿಸ್ತಾ ಇದ್ದೀರಿ. 25 ಲಕ್ಷ ಪರಿಹಾರ ಕೊಡುವಂತೆ ಮಾನವ ಹಕ್ಕುಗಳ ಆಯೋಗ ಮಾಡಿದಂತಹ ಶಿಫಾರಸಿನ ಅನುಗುಣವಾಗಿ ರಾಜ್ಯ ಸರ್ಕಾರ ಈ ಪರಿಹಾರವನ್ನು ಹೆಚ್ಚಿಸಿದೆ. ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ನಾಗೇಶ್, ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ನಾಗೇಶ್, ನಾವೆಲ್ಲ ಅಂದ್ಕೊಂಡಿದ್ದು ಸರ್ಕಾರಕ್ಕೆ ಮನವರಿಕೆ ಆಯಿತು, ಅದಾದ ಮೇಲೆ ವಿಪಕ್ಷಗಳು ನಡೆಸಿದಂತಹ ಆ ಟೀಕೆ ಟಿಪ್ಪಣಿಗಳು ಅವರು ಮುಗಿಬಿದ್ದಂತಹ ರೀತಿಯ ಫಲ ಇದು ಅಂದ್ಕೊಂಡಿದ್ವಿ. ಬಟ್ ಕಾರಣ ಈಗ ಗೊತ್ತಾಗ್ತಾ ಇದೆ, ಮಾನವ ಹಕ್ಕುಗಳ ಆಯೋಗ ಮಾಡಿರುವಂತಹ ಶಿಫಾರಸು ಅಂಥೇಳಿ. ಏನು ಡೀಟೇಲ್ಸ್ ಸಿಗ್ತಾ ಇದೆ ಬಗ್ಗೆ? ಪ್ರೇಮ್, RCB ವಿಜಯೋತ್ಸವದ ವೇಳೆ ಕಾಲ್ತುಳಿತಕ್ಕೆ 11 ಜನ ಮೃತಪಟ್ಟಿದ್ರು. ಅದಾದ ಬಳಿಕ ಸರ್ಕಾರ ಮೃತರ ಕುಟುಂಬಕ್ಕೆ 10 ಲಕ್ಷ ಪರಿಹಾರವನ್ನು ನೀಡಿ ಕೈ ತೊಳೆದುಕೊಂಡಿತ್ತು. ಅದಾದ ಬಳಿಕ ಮಾನವ ಹಕ್ಕುಗಳ ಆಯೋಗ 3 ಸುಮೋಟೋ ಕೇಸನ್ನು ದಾಖಲಿಸಿಕೊಂಡು ಘಟನಾ ಸ್ಥಳಕ್ಕೆ ಭೇಟಿ ನೀಡಿತ್ತು. ಅದಾದ ಬಳಿಕ ಗಾಯಾಳುಗಳು ಆಸ್ಪತ್ರೆಯಲ್ಲಿದ್ದಂಥ ಗಾಯಾಳುಗಳನ್ನು ಭೇಟಿ ಮಾಡಿ ಈ ಪರಿಸ್ಥಿತಿಯನ್ನು ಅವಲೋಕನ ಮಾಡುವ ಕೆಲಸವನ್ನು ಮಾನವ ಹಕ್ಕುಗಳ ಆಯೋಗ ಮಾಡಿತ್ತು. ಅದಾದ ಬಳಿಕ ಮಾನವ ಹಕ್ಕುಗಳ ಆಯೋಗ ಅಲ್ಲಿಯ ಪರಿಸ್ಥಿತಿ ಮತ್ತು ಕುಟುಂಬಸ್ಥರ ಪರಿಸ್ಥಿತಿಯನ್ನು ಪರಿಗಣನೆ ಮಾಡಿ ನೀವು ಕೊಟ್ಟಂಥ 10 ಲಕ್ಷ ಪರಿಹಾರ ಯಾವುದಕ್ಕೂ ಕೂಡ ಸಾಲೋದಿಲ್ಲ. ಯಾಕಂದರೆ ಅವರ ಕುಟುಂಬಕ್ಕೆ ಆಧಾರ ಸ್ತಂಭವಾಗಿದ್ದಂತಹ ಯುವ ಮಕ್ಕಳನ್ನು ಕಳೆದುಕೊಂಡಿದ್ದಾರೆ. ಹಾಗಾಗಿ ಆ ನೋವು ಜೊತೆಗೆ ಅವರಿಗೆ ಆಧಾರ ಸ್ತಂಭವಾಗಿದ್ದಂಥ ಮಕ್ಕಳು ಕಳೆದುಕೊಂಡಿರೋಂಥ ಕಾರಣಕ್ಕಾಗಿ ಹೆಚ್ಚಿನ ರೀತಿಯಲ್ಲಿ ಸುಮಾರು 25 ಲಕ್ಷದಷ್ಟು ನೀವು ಪರಿಹಾರವನ್ನು ಘೋಷಣೆ ಮಾಡಬೇಕು ಅಂಥೇಳಿ ಮಧ್ಯಂತರ ಶಿಫಾರಸನ್ನು ಮಾಡಿತ್ತು. ಅದನ್ನು ಪರಿಗಣನೆ ಮಾಡಿರುವಂಥ ರಾಜ್ಯ ಸರ್ಕಾರ 10 ಲಕ್ಷದಿಂದ 25 ಲಕ್ಷಕ್ಕೆ ಪರಿಹಾರವನ್ನು ಘೋಷಣೆ ಮಾಡಿದ್ದೆ ಅನ್ನುವಂಥ ಮಾಹಿತಿಗಳು ಈಗ ಗೊತ್ತಾಗ್ತಿರುವಂಥದ್ದು. ಅದಕ್ಕೆ ಮಧ್ಯಂತರ ವರದಿಯನ್ನು ಮಾನವ ಹಕ್ಕುಗಳ ಆಯೋಗ ಏನು ಸರ್ಕಾರಕ್ಕೆ 25 ಲಕ್ಷ ರೂಪಾಯಿ ನೀವು ಪರಿಹಾರವನ್ನು ಕೊಡಬೇಕು ಅಂಥೇಳಿ ಸೂಚನೆಯನ್ನು ಕೊಟ್ಟಿತ್ತು, ಅದನ್ನು ಪರಿಗಣನೆ ಮಾಡಿ ರಾಜ್ಯ ಸರ್ಕಾರ ನಿನ್ನೆ ರಾತ್ರಿ ಮೃತ ಕುಟುಂಬಕ್ಕೆ 25 ಲಕ್ಷ ಪರಿಹಾರದ ಹಣವನ್ನು ಕೊಟ್ಟಿರುವಂಥದ್ದು. ಜೊತೆಗೆ ಈಗಾಗಲೇ ಮಾನವ ಹಕ್ಕುಗಳ ಆಯೋಗ ಆಸ್ಪತ್ರೆಗಳಿಗೆ ಭೇಟಿ ನೀಡಿ ಗಾಯಾಳುಗಳಿಗೆ ಮಾತನಾಡಿಸುವಂಥ ಸಂದರ್ಭದಲ್ಲಿ ಗಾಯಾಳುಗಳು ನಮಗೆ ಚಿಕಿತ್ಸಾ ವೆಚ್ಚವನ್ನು ಸರ್ಕಾರ ಭರಿಸ್ತಾ ಇದೆ, ಜೊತೆಗೆ ಆ ಡಾಕ್ಟ್ರನ್ನು ಕೇಳುವ ಕೆಲಸವನ್ನು ಮಾಡಿದ್ದಾರೆ. ಡಾಕ್ಟ್ರು ಕೂಡ ಗಾಯಾಳುಗಳ ಚಿಕಿತ್ಸಾ ವೆಚ್ಚವನ್ನು ಸರ್ಕಾರವೇ ಭರಿಸ್ತಾ ಇದೆ ಅನ್ನುವಂಥ ಮನವರಿಕೆಯನ್ನು ಮಾಡಿಕೊಟ್ಟಂಥ ಕಾರಣಕ್ಕಾಗಿ ಮೃತರ ಕುಟುಂಬಕ್ಕೆ 25 ಲಕ್ಷ ಪರಿಹಾರ ಹಣವನ್ನು ಕೊಡಬೇಕು ಅಂತೇಳಿ ಶಿಫಾರಸು ಮಾಡಿರುವಂಥದ್ದು. ಪ್ರೇಮ್, ಓಕೆ, ಥ್ಯಾಂಕ್ ಯು ನಾಗೇಶ್ ತಮ್ಮೆಲ್ಲ ಮಾಹಿತಿಗಾಗಿ. ವೀಕ್ಷಕರ ಗಮನಕ್ಕಾಗಿ ಒಂದು ವಿಚಾರ, ಈ ವಿಜಯೋತ್ಸವದ ಆಚರಣೆಗೇನೆ ಹತ್ತತ್ರ 12 ಕೋಟಿ ರೂಪಾಯಿ ಖರ್ಚಾಗಿದೆ ಅಂತೆ. ಸತ್ತಿರೋ 11 ಕುಟುಂಬಕ್ಕೆ 25 ಲಕ್ಷ ಕೊಡೋದಕ್ಕೆ ಹಿಂದು ಮುಂದೆ ನೋಡ್ತಾರಲ್ಲ ಈ ಸರ್ಕಾರದವರು, ಏನು ಹೇಳ್ಬೇಕು ಹೇಳಿ? ಇವ್ರಿಗೆ ಶಂಕದಿಂದನೇ ಬರಬೇಕು ತೀರ್ಥ. ಸರ್ಕಾರ ಇಷ್ಟು ಒಳ್ಳೆಯದಾಗ್ಬಿಡ್ತಾ ಅಂತೇಳಿ ನಾವು ಯೋಚನೆ ಮಾಡ್ತಾ ಇದ್ವಿ. ಬಟ್ ನೋಡಿದರೆ ಮಾನವ ಹಕ್ಕುಗಳ ಆಯೋಗ ಹೇಳಿದ್ದಕ್ಕೇನೆ ಇವರಿಗೆ ಪರಿಹಾರ ಹೆಚ್ಚಿಸಿರುವಂತಹ ವಿಚಾರ ಗೊತ್ತಾಗ್ತಾ ಇದೆ.